ಈಗ ಇವತ್ತು ವೆಜ್ ರೋಲ್ ಮಾಡ್ತಾ ಇದ್ದೀನಿ. ಅದು ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಇದೆ, ಬನ್ನಿ ನೋಡೋಣ ಏನೇನಿದೆ ಅಂತ. ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಕ್ಯಾಪ್ಸಿಕಮ್, ಟೊಮೆಟೊ ಕೆಚಪ್, ಮಸಾಲ ಪೌಡರ್, ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂಚೂರು ಬೇಕಾಗಿರೋದು ಹಸಿಮೆಣಸಿನ್ಕಾಯಿ, ಎಲೆಕೋಸು. ಬನ್ನಿ ಈಗ ಮಾಡೋ ವಿಧಾನ ತೋರಿಸ್ತೀವಿ. ಈಗ ಒಂದು ಕುಕ್ಕರ್ನ ತಗೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕಿದ್ದೀವಿ. ಇವತ್ತು ಚಫ್ ಬಂದ್ಬಿಟ್ಟು ಇಲ್ಲಿದ್ದಾರೆ ನೋಡಿ. ನೆಕ್ಸ್ಟ್ ಬಂದು ಏನು ಹಾಕ್ತಾರೆ ನೋಡೋಣ. ಈರುಳ್ಳಿ ಹಾಕಬೇಕು. ನೋಡಿ ಈಗ ಈರುಳ್ಳಿನ ಹಾಕ್ತಾ ಇದ್ದಾರೆ. ಅದರಲ್ಲೇ ಹಿಂಗೆ ಹಾಕತ್ತೀವಿ. ಕ್ಯಾಪ್ಸಿಕಮ್ ಹಾಕೋಣ. ನೆಕ್ಸ್ಟ್ ಕ್ಯಾರೆಟ್ ಹಾಕೋಣ. ಎಣ್ಣೆ ಹಾಕ್ಬೇಕಿತ್ತು, ಇನ್ನು ಕಾಲ್ದ ಬಂತು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಲಿ, ಆಮೇಲಿಂದ ಸಿಗ್ತೀವಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಕೊತ್ತಂಬರಿ ಸ್ವಲ್ಪ ಲಾಸ್ಟ್ ಹಾಕೋದು. ಈಗ ಒಂಚೂರು ಮೆಣಸಿನ್ಕಾಯಿ ಹಾಕೋಣ. ಸಣ್ಣದಾಗಿ ಹೆಚ್ಚಿರೋದು ಖಾರದ ಪುಡಿ ಹಾಕ್ಬೇಕು. ನೀವು ಚೂರು ಹಾಕಿರೋದಷ್ಟೇ. ಮೆಣಸಿನ್ಕಾಯಿ ಬಾಯಿ ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಖಾರದ ಪುಡಿ ಟ್ರೈ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಜೋರಾಗಿ ಹೇಳೋ ಕೇಳಿಸು. ಖಾರದ ಪುಡಿ ಹಾಕೋಣ. ನೆಕ್ಸ್ಟ್ ಅರ್ಶಿನದ ಪುಡಿ ಒಂಚೂರು. ಅಡುಗೆ ಮಾಡೋದು ತುಂಬ ಕಷ್ಟ. ಇಲ್ಲೆಲ್ಲೂ ನೀರು ಇಳಿತಾ ಇದೆ ನೋಡಿ. ಈ ಥರ ಚಪಾತಿ ಮಾಡಿಕೊಂಡು ಅದಕ್ಕೆ ನೀವು ಕೆಚಪ್ನ ಹಾಕ್ಕೋಬೇಕು. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ತಗೊಂಡು ಅದರಲ್ಲಿ ನೀವು ಚಪಾತಿನ ಲಟ್ಟಿಸ್ಕೊಂಡು ನಂತರ ಅದಕ್ಕೆ ಕೆಚಪ್ನ ಹಾಕ್ಕೋಬೇಕು. ನೋಡಿ ಈಗ ವೆಜ್ ರೋಲ್ ರೆಡಿಯಾಗಿದೆ. ಇದನ್ನು ರೋಲ್ ಮಾಡೋಣ. ಗೈಸ್ ನೋಡಿ, ಫೈನಲಿ ವೆಜ್ ರೋಲ್ ರೆಡಿಯಾಗಿದೆ. ನೋಡಿ ಈಗ ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಈ ವಿಡಿಯೋನ ನೋಡಿಕೊಂಡು ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.